ಪ್ರತಿದಿನ ವಾರ ಭವಿಷ್ಯದಲ್ಲಿ ವಿಶೇಷ ಮಾತುಗಳ ಮೂಲಕ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ. ಅದರ ಜೊತೆಗೆ 12 ರಾಶಿಗಳ ಫಲಾಫಲ. ನೀವು ಕರೆ ಮಾಡಿದ್ದಕ್ಕೆ ನಿಮಗೆ ಸಮಸ್ಯೆ ಇದ್ರೆ ಆ ಸಮಸ್ಯೆಗಳಿಗೆ ಶಾಸ್ತ್ರಿಗಳು ಪರಿಹಾರವನ್ನು ಸೂಚಿಸ್ತಾರೆ. ಇವತ್ತು ಕೂಡ ಶ್ರೀಕಂಠ ಶಾಸ್ತ್ರಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಪ್ರತಿದಿನ ನಾವು ವಾರ ಭವಿಷ್ಯದಲ್ಲಿ ವಿಶೇಷವಾದಂಥ ಒಂದೊಳ್ಳೆಯ ಮಾತಿನಿಂದ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ. ಇವತ್ತಿನ ಒಳ್ಳೆಯ ಮಾತು ಯಾವುದು ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾಯ ಶರತೌ ವಾಚನ್ನ ಸದದಾತ್ಮನೇಕ ತೃಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆಲ್ಲ. ಪ್ರತಿ ವಾರ ನಾವೊಂದು ಒಳ್ಳೆಯ ಮಾತಿನಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಈ ಮಾತು ನಮ್ಮ ಬದುಕಿಗೆ ಒಂದು ಸ್ಫೂರ್ತಿದಾಯಕವಾಗಲಿ, ನಮ್ಮ ಮನಸ್ಸಿಗೆ ಒಂದು ಚಿಕಿತ್ಸಾ ದೃಷ್ಟಿಯಲ್ಲಿ ಅದು ಸಹಾಯ ಮಾಡಲಿ ಅನ್ನೋ ಅರ್ಥದಲ್ಲಿ ಒಂದೊಂದು ವಾರವೂ ಒಂದೊಂದು ವಿಶೇಷ ಮಾತುಗಳನ್ನು ನಾವು ಕೇಳಿಸ್ಕೊಳ್ತೀವಿ, ಅನುಸರಿಸುವ ಪ್ರಯತ್ನವನ್ನು ಮಾಡಲಿ ಅನ್ನೋ ದೃಷ್ಟಿಯಲ್ಲಿ ತಾವೆಲ್ಲ ಇದನ್ನು ನೋಡಿ. ಈ ವಾರದ ವಿಶೇಷ ಏನು, ಈ ವಾರದ ವಿಶೇಷತೆಂದರೆ ಈ ವಾರದ ಆ ಸುಭಾಷಿತ ಏನು ಗಮನಿಸಿ. ಈ ಸುಭಾಷಿತ ಹೇಳುತ್ತೆ, ವ್ಯಸನಸ್ಯ ಚ ಮೃತ್ಯೋಶ್ಚ ವ್ಯಸನಂ ಕಷ್ಟಮುಚ್ಯತೆ ವ್ಯಸನಸ್ಯಧೋಧೋ ವ್ರಜತಿ ಸ್ವರ್ಯಾತ್ಯ ವ್ಯಸನೀಮೃತಃ ಅಂತ ಇದರರ್ಥ. ಅಂದರೆ ಇದು ಸುಭಾಷಿತ ಇದನ್ನು ಏನು ಹೇಳ್ತಾ ಇದೆ? ವ್ಯಸನಸ್ಯ ಚ ಮೃತ್ಯೋಶ್ಚ, ವ್ಯಸನ, ಯಾವುದೋ ಒಂದು ದುಶ್ಚಟಕ್ಕೆ ಬಲಿಯಾಗಿಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಆ ದುಶ್ಚಟ ಹಾಗೂ ಮೃತ್ಯು, ಇವೆರಡರಲ್ಲಿ ಯಾವುದಪ್ಪ ಒಳ್ಳೆಯದು ಅಂತಂದರೆ ಮೃತ್ಯುವೇ ಒಳ್ಳೆಯದು ಅಂತ ಹೇಳುತ್ತೆ ಈ ಸುಭಾಷಿತ. ಮೃತ್ಯುವಾದರೂ ಸತ್ತುಬಿಟ್ರೆ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಸ್ವರ್ಗವಾದರೂ ಸಿಗುತ್ತೆ. ಆದರೆ ವ್ಯಸನ ಇದೆಯಲ್ಲ, ಧೋ ಪ್ರಜತಿ, ಕೆಳಗಡೆ ನಮ್ಮನ್ನು ತಳ್ಳಿಬಿಡುತ್ತೆ. ನೋಡಿ, ಈಗಿನ ಮಕ್ಕಳಿಗೆ ಇದು ತುಂಬ ಶಾಲಾ ಕಾಲೇಜುಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಅನ್ವಯ ಆಗ್ತಕ್ಕಂಥದ್ದು. ನೀವೊಂದು ದುಶ್ಚಟಕ್ಕೆ ಬಲಿಯಾಗಿದ್ದೀರಾ ಅಂತಂದರೆ ನಿಮ್ಮನ್ನು ಪ್ರಾಣಹಾನಿ ಮಾಡೋದು ಅಷ್ಟೇ ಅಲ್ಲ, ಅದು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುತ್ತೆ, ನಿಮ್ಮ ಗೌರವವನ್ನು ಹಾಳು ಮಾಡುತ್ತೆ, ನಿಮ್ಮ ಸಂಘವನ್ನು ಹಾಳು ಮಾಡುತ್ತೆ, ನಿಮ್ಮ ಮನೆ, ತಂದೆ ತಾಯಿ, ಬಂಧುಗಳು ಇವರ ಮಾನಹಾನಿಗೆ ಕಾರಣವಾಗುತ್ತೆ. ಮೊದಲು ನಿಮ್ಮದೇ ಮಾನ ಹೋಗಿರುತ್ತೆ. ಹೀಗಾಗಿ ವ್ಯಸನಕ್ಕೆ ಬಲಿಯಾಗಬೇಡಿ. ಒಂದು ವೇಳೆ ಸಾವು ಬಂದರೂ ತೊಂದರೆ ಇಲ್ಲ, ಏನು ಹಾರ್ಟ್ ಅಟ್ಯಾಕ್ ಆಯ್ತಪ್ಪ ತಕ್ಷಣ ಸಂತೋಷ ಅಂತ ಹೇಳುತ್ತೆ. ಇದಕ್ಕಿಂತಲೂ ಘೋರ ಭೀಕರ ವ್ಯಸನಕ್ಕೆ ತುತ್ತಾಗೋದು ಅಂತ. ಹೀಗಾಗಿ ಈಗಿದ್ದಾವಲ್ಲ ವ್ಯಸನಗಳು, ಒಂದಲ್ಲ, ಅದಕ್ಕೆ ದಾರಿ ಒಂದು ಸಣ್ಣ ರಂಧ್ರ ಸಿಕ್ಕರೆ ಸಾಕು, ಅದು ಕೊರೆದು ಹಾಕಿ ನಮ್ಮನ್ನು ಪಾತಾಳಕ್ಕೆ ತಳ್ಳಿಬಿಡುತ್ತೆ. ಹೀಗಾಗಿ ವ್ಯಸನ, ಸಾವು ಇವುಗಳಲ್ಲಿ ವ್ಯಸನವೇ ಅತ್ಯಂತ ಕೆಟ್ಟದ್ದು, ದುಃಖಕರ ಅಂತ ಹೇಳುತ್ತೆ ಈ ಸುಭಾಷಿತ. ಇದನ್ನು ಮನಸ್ಸಿಗೆ ತಗೋಬೇಕು. ಹೌದು, ನಾನು ಇಂಥ ಕೆಲಸ ಮಾಡ್ತಾಯಿದ್ದೀನಿ, ಅದು ಮನಸ್ಸಿಗೆ ಬರದೇ ಇದ್ದರೆ ನಾನು ಇಂಥ ಲಕ್ಷ ಸುಭಾಷಿತಗಳನ್ನು ಹೇಳಿ ಕೂಡ ಪ್ರಯೋಜನ ಇಲ್ಲ. ಇದನ್ನು ಹೇಳಿದ ಮೇಲೆ ಹೌದಲ್ವಾ, ಇದು ನನ್ನನ್ನು ಹಾಳು ಮಾಡ್ತಾಯಿದೆ, ನನ್ನ ಬಂಧುಗಳನ್ನು ಹಾಳು ಮಾಡ್ತಾಯಿದೆ, ನನ್ನ ಗೌರವ ಹಾಳು ಮಾಡ್ತಾಯಿದೆ ಅನ್ನೋ ಒಂದು ಅರಿವು ನಿಮಗೆ ಉಂಟಾಗದೇ ಇದ್ದರೆ, ಯಾರಿದ್ದಾರೋ ಅವರಿಗೆ, ಯಾರು ಇದಕ್ಕೆ ಅಡಿಕ್ಟ್ ಆಗಿದ್ದಾರೋ, ಎಷ್ಟೋ ವ್ಯಸನಗಳಿದ್ದಾವಲ್ಲ, ಕುದುರೆ ಬಾಲದಿಂದ ಹಿಡಿದು ಯಾವ್ಯಾವುದೋ ನಮಗೆ ಬೇಡದಿದೆ, ಅದಕ್ಕೆ ಅದ್ರ ಪಟ್ಟಿ ಮಾಡ್ತಾ ಹೋದ್ರೆಲ್ಲ 1,00,000 ಆಗುತ್ತೆ. ಅವುಗಳನ್ನ ನೀವು ಅರ್ಥ ಮಾಡಿಕೊಂಡು ಅದರಿಂದ ಹೊರಗೆ ಬರಬೇಕು. ಅದು ಈ ವಾರದ ಒಳ್ಳೆಯ ಮಾತು. ಸರಿ ಶಾಸ್ತ್ರಿಗಳೇ, ಇವಾಗ ವಾರ ಅಂದಾಗ ನಾವು ಇಡೀ ವಾರದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ. ಹಾಗಾದರೆ ಈ ವಾರದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ಶಾಸ್ತ್ರಿಗಳೇ? ಏನೇನು ವಿಶೇಷತೆ ಹೋಗೋಣ. ತಾವು ಒಂದು ಕೋಷ್ಟಕವನ್ನು ಗಮನಿಸಿ. ಈ ವಾರದಲ್ಲಿ ಪ್ರಧಾನವಾಗಿ ಗುರುತಿಸ್ತಕ್ಕಂಥದ್ದು ನೋಡಿ, ಈ ದಿವಸ ಕೊಟ್ಟೂರು ಬಸವೇಶ್ವರ ಕ್ಷೇತ್ರ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಇದು ಕೊಟ್ಟೂರು ಬಸವೇಶ್ವರ ರಥೋತ್ಸವ. ಅದು ಈ ದಿವಸ ನಡೀತಕ್ಕಂಥದ್ದು. ಇನ್ನು ಮಂಗಳವಾರ ದಿವಸ ಮಹಾಪ್ರದೋಷ ನಾವು ಕಾಣ್ತೀವಿ, ಫೆಬ್ರವರಿ 25 ಮಂಗಳವಾರ, ಶಿವನ ಆರಾಧನೆಗೆ ಪ್ರಶಸ್ತವಾದದ್ದು. ಅದಾದ ನಂತರದಲ್ಲೇ ನಾವು ಕಾಣ್ತಕ್ಕಂಥದ್ದು 26 ಬುಧವಾರ ಮಹಾಶಿವರಾತ್ರಿ, ಅದಂತೂ ಪ್ರಶಸ್ತವಾದದ್ದು. ಇಡೀ ವರ್ಷದಲ್ಲಿ ಒಂದು ದಿವ್ಯ ಕಾಲ ಅಂತ ನಾವು ಭಾವಿಸುವಂಥ ಒಂದು ಪ್ರದೋಷ. ಅದಾದಮೇಲೆ ಗುರುವಾರ ಮೀನರಾಶಿಗೆ ಬುಧನ ಸಂಕ್ರಮಣ ಆಗುತ್ತೆ, ಅಂದರೆ ಬುಧ ನೀಚ ಸ್ಥಾನಕ್ಕೆ ಹೋಗ್ತಾನೆ. ಇದು ಈ ವಾರದಲ್ಲಿ ನಾವು ಕಾಣ್ತಕ್ಕಂಥದ್ದು. ಮುಖ್ಯವಾದದ್ದು ಅಂತಂದರೆ ಶಿವರಾತ್ರಿ 26ನೇ ತಾರೀಕು ನಾವು ಕಾಣ್ತಕ್ಕಂಥದ್ದು. ಶಿವನ ಆರಾಧನೆಗೆ ಒಂದು ದಿವ್ಯ ಕಾಲ, ದಿವ್ಯ ಮುಹೂರ್ತ
ಸಿದ್ಧವಾಗ್ತಾ ಇದೆ. ಶಿವನ ಆರಾಧನೆಗೆ ತಾವೆಲ್ಲ ಸಿದ್ಧರಾಗಲಿಕ್ಕೆ ಈ ದಿವಸ ಹೇಳಿದ್ರೆ ತಯಾರಿ ಮಾಡ್ಕೊಳ್ಳೋಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಇದು ಈ ವಾರದ ನೋಟ. ಸರಿ ಶಾಸ್ತ್ರಿಗಳೇ, ಇವಾಗ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ. ದಾವಣಗೆರೆಯಿಂದ ಶಶಿಕಲಾ ಅವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಅವರ ಡೇಟ್ ಆಫ್ ಬರ್ತ್ ಅನ್ನ ಹೇಳಿ. 18/7/81. 18/7/91. 81. ಹುಟ್ಟಿದ ಸಮಯ ಅದು ಗೊತ್ತಿಲ್ರಿ, ಹೆಸರು ಕೊಟ್ರೇಶಿ. ಓಕೆ, ಶಾಸ್ತ್ರಿಗಳಿದ್ದಾರೆ, ಕೇಳಿ ಅಮ್ಮ ನಿಮ್ಮ ಪ್ರಶ್ನೆನ. ನಮಸ್ಕಾರ ಶಶಿಕಲಾ ಅವರೇ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ ಏನು? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಯ್ತು. ಮನೆ ಇಲ್ಲ, ಮನೆ ಬಗ್ಗೆ ಕೇಳ್ಬೇಕಾಯ್ತು. ಮನೆ ಆಗುತ್ತಾ ಇಲ್ವಂತ? ಇವ್ರದ್ದು ಏನು ರಾಶಿ ನೋಡ್ತಾ ಇದ್ದೀರಾ ನೀವು? ರಾಶಿ ನೋಡ್ತಾ ಇದ್ದಾರೆ. ಮಿಥುನ ರಾಶಿ ಸರಿ ಇದೆ. ಅವರ ಹೆಸರಿನ ಬಲದ ಮೇಲೆ ನೀವು ನೋಡ್ತಾ ಇದ್ದೀರಾ. ಈ ಡೇಟ್ ಆಫ್ ಬರ್ತ್ ಪ್ರಕಾರ ಅವರಿಗೆ ಬೇರೆ ರಾಶಿ ಬರುತ್ತೆ. ಇರಲಿ, ಇದನ್ನು ಪಕ್ಕಕ್ಕಿಡೋಣ. ವ್ಯವಹಾರ ನಾಮ ಬಹಳ ಮುಖ್ಯ. ನೀವು ಯಾವ ಹೆಸರಿನಲ್ಲಿ ವ್ಯವಹರಿಸ್ತಾ ಇದ್ದೀರೋ, ಅವರು ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೋ ಅದು ಬಹಳ ಮುಖ್ಯ ಅಂತ ಹೇಳುತ್ತೆ ಶಾಸ್ತ್ರ. ಹೀಗಾಗಿ ಮಿಥುನ ರಾಶಿಗೆ ನೋಡಿ ಈಗ ಸ್ವಲ್ಪ ಬಲಹೀನತೆ ಇದೆ. ಈ ವಾರದಲ್ಲಿ ಚತುರ್ಥಾಧಿಪತಿ, ನೀವು ಮನೆ ಬಗ್ಗೆ ಕೇಳಿದ್ದೀರಾ, ಆ ಮನೆಯ ಅಧಿಪತಿ ಈಗ ನೀಚನಾಗ್ತಾ ಇದ್ದಾನೆ, ಬಲಹೀನಾಗ್ತಾ ಇದ್ದಾನೆ. ಹೀಗಾಗಿ ಈಗ ಅವಕಾಶ ಇಲ್ಲ. ಅಕ್ಟೋಬರ್ ನವೆಂಬರ್ ನಂತರದಲ್ಲಿ ಹೆಚ್ಚಿನ ಮಹತ್ವ ಬರುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡಲಿ. ನನಗನ್ಸುತ್ತೆ ಅದಕ್ಕಿಂತ ಮಿಗಿಲಾಗಿ ಮುಂದಿನ ಮೇ ತಿಂಗಳಲ್ಲಿ ಅವರಿಗೆ ವಿಶೇಷವಾದ ಗುರುಬಲ ಬಂದುಬಿಡುತ್ತೆ. ಅದು ತುಂಬ ಹೆಚ್ಚಿನ ಬಲ ತನ್ನ ಉಚ್ಚಸ್ಥಾನಕ್ಕೆ ಹೋಗ್ತಾನೆ. ಹೀಗಾಗಿ 2026ರಲ್ಲಿ ಇವರಿಗೆ ಮನೆಗೆ ಅವಕಾಶ ಇದೆಯಪ್ಪ. ಅಷ್ಟರಲ್ಲಿ ನೀವು ಸಿದ್ಧತೆ ಇತ್ಯಾದಿ ಮಾಡ್ಕೊಳ್ಳಿ. ಕಟ್ತೀರಾ, ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವಾಗ ನಮ್ಮ ಜೊತೆ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಯಾದಗಿರಿಯಿಂದ ಸರೋಜ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಅಕ್ಕನ ಮಗನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಮತ್ತೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. 15/8/1994. 15/8/1994. ಬೆಳಗ್ಗೆ ಸೋಮವಾರ ಬೆಳಗ್ಗೆ 10:37. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸರೋಜ. ನಮಸ್ಕಾರ. ಏನು ವಿಚಾರವಾಗಿ? ವಿವಾಹ ಓಕೆ. ನೋಡಿ, ಇದು ತುಲಾ ಲಗ್ನದಿಂದ ವಿವಾಹದ ಅಧಿಪತಿ ಕುಜ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಶತ್ರು ಕ್ಷೇತ್ರದಲ್ಲಿದ್ದಾನೆ, ಸಪ್ತಮದಲ್ಲಿ ಕೇತು ಇರತಕ್ಕಂಥದ್ದು. ಇದು ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಹೀಗಾಗಿ ಕೇತು ಮತ್ತು ಶನೈಶ್ಚರನ ದೃಷ್ಟಿ 3ನೇ ಮನೆಯಿಂದ ಆತ ನೋಡ್ತಾನೆ, ಶನೈಶ್ಚರ. ಹೀಗಾಗಿ ಕೇತು ಗ್ರಹ ಶಾಂತಿ, ಒಂದು ಶನೈಶ್ಚರ ಶಾಂತಿ, ಇವೆರಡೂ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ಇವರ ಜಾತಕ ನಿರೀಕ್ಷೆ ಮಾಡ್ತಾ ಅದನ್ನು. ಹೀಗಾಗಿ ದಯವಿಟ್ಟು ಆ ಕೇತು ಗ್ರಹ ಶಾಂತಿ ಮಾಡಿಸಿ. ಅನುಕೂಲ ಇದೆ, ಆಗುತ್ತೆ. ನನಗನ್ಸುತ್ತೆ 2026 ಆಗಸ್ಟಲ್ಲಿ. ಇಷ್ಟೇ ಈಗಲೇ ವಿಳಂಬ ಆಗಿದೆಯಲ್ಲ ಮತ್ತೂನ ಅಂತಂದರೆ ಹೌದು, ಕಾಲ ಬರೆದು ಹೊರತು ಯಾವ ಋಣ ನಮಗೆ ಸಂದಾಯವಾಗಲ್ಲ. ಹೀಗಾಗಿ 2026 ಆಗಸ್ಟ್ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭ ಹೋಗುತ್ತೆ, ಖಂಡಿತ ವಿವಾಹ ಏರ್ಪಾಡಾಗುತ್ತೆ. ಅಷ್ಟರಲ್ಲಿ ಶನೈಶ್ಚರ ಕೇತು ಈ ಗ್ರಹಶಾಂತಿ ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಸರೋಜ್ ಅವರು. ಇವಾಗ ನಮ್ಮ ಜೊತೆ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಬಾಗಲಕೋಟೆಯಿಂದ ದಾಕ್ಷಾಯಿಣಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮೊಮ್ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ಸಮಯ ಮತ್ತು ಹುಟ್ಟಿದ ದಿನಾಂಕವನ್ನ ತಿಳಿಸ್ಕೊಡಿ. 2/12/2015. 2/12/2015. ಹುಟ್ಟಿದ ಸಮಯ ಬೆಳಗ್ಗೆ 8:40. ಬೆಳಗ್ಗೆ 8:40. ಶಾಸ್ತ್ರಿಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ದಾಕ್ಷಾಯಿಣಿ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ಏನು ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆ ಅಲ್ವಾ? ಅದೇ ಸ್ವಲ್ಪ ಸರಿಯಾಗಿ ಮಾಡ್ತಾ ಇಲ್ಲ ಗುರುಜಿ, ಅದಕ್ಕೆ. ಹಾಂ ಓಕೆ. ನೋಡಿ, ವಾಗಧಿಪತಿ ವಿದ್ಯಾಧಿಪತಿ ಶನೈಶ್ಚರ ವ್ಯಯದಲ್ಲಿದ್ದಾನೆ, ವ್ಯಯದಲ್ಲಿ ಶತ್ರು ಕ್ಷೇತ್ರದಲ್ಲಿ ಬೇರೆ ಇದ್ದಾನೆ. ಹೀಗಾಗಿ ಸ್ವಲ್ಪ ಮಾತಿಗೂ ತೊಂದರೆ, ವಿದ್ಯೆಗೂ ತೊಂದರೆ, ಕುಟುಂಬದಲ್ಲಿ ಒಂದು ಒಡನಾಟ ಇರ್ತದಲ್ಲ, ಮಾತು ಎಲ್ಲ ಬೆರಿತಕ್ಕಂಥ ಎಲ್ಲರ ಜೊತೆಗೆ ಅದು ಇಲ್ಲ. ಈ ಥರದ್ದು ಸಾಧ್ಯತೆಗಳಿರ್ತವೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯನ ಸನ್ನಿಧಾನ ಇದ್ದರೆ ಕೇಳಿಸ್ಕೊಳ್ಳಿ. ಆಂಜನೇಯನ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಸ್ವಲ್ಪ ಜೇನು ಹಾಗೂ ರಸಬಾಳೆ ಹಣ್ಣು ಇದನ್ನು ಅಭಿಷೇಕ ಮಾಡಿಸಿ ಸ್ವಲ್ಪ ತಿನ್ನಿಸಿ. ಅದು ತುಂಬ ಪವರ್ ಕೊಡುತ್ತೆ, ಮಾತಿಗೆ ಅನುಕೂಲ ಆಗುತ್ತೆ, ವಿದ್ಯೆಗೂ ಸಹಕಾರವಾಗುತ್ತೆ. ಇದನ್ನು ಪ್ರತಿ ಶನಿವಾರ ಹೀಗೆ 9 ಶನಿವಾರ ಮಾಡಿ. ಅಷ್ಟರಲ್ಲಿ ಏನು ರಿಸಲ್ಟ್ ಏನಾಯಿತು ಅದನ್ನು ತಿಳಿಸಿ, ನನಗೆ ಕರೆ ಮಾಡಿ ಹೇಳಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಹಾಗಾದರೆ ಇವತ್ತಿನ 3 ರಾಶಿಗಳ ಅಂದರೆ ಮೊದಲ 3 ರಾಶಿಗಳ ವಾರ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡೋದಾದರೆ ಗಮನಿಸ್ತಾ ಹೋಗೋಣ. ನಾವು ಈ ವಾರದಲ್ಲಿ ಪ್ರಧಾನವಾಗಿ ಕಾಣ್ತಕ್ಕಂಥದ್ದು ಈ ಬುಧನ ಪರಿವರ್ತನೆಯನ್ನು ಕಾಣ್ತೀವಿ. ಆತ ನೀಚ ಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥದ್ದು.
ಉಳಿದ ಹಾಗೆ ಚಂದ್ರ ಹಾಗೂ ಮಾಂದ್ಯರ ಸಂಚಾರ ಸಹಜವಾಗಿದ್ದೇ ಇದೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಈ ವಾರದ ಭವಿಷ್ಯ ನೋಡ್ತಾ ಹೋಗೋಣ. ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ, ಅದು ಮಾಂದಿ ಕಾರಣದಿಂದಾಗಿ ಸೇವಕರು ಸಹಾಯಕರು ಕೈ ಕೊಟ್ಬಿಡ್ತಾರೆ. ಏನೋ ಕೆಲಸ ವಹಿಸಿರ್ತೀರ, ಇದನ್ನು ಮಾಡಿ ಮುಗಿಸ್ಬೇಕು ಅಂತ ಇಲ್ಲ, ಆ ಥರ ಆಗಲ್ಲ ಪಾಪ ನಿಮಗೆ ಆಗುತ್ತೆ. ಮತ್ತು ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಉತ್ತಮರ ಭೇಟಿ ಆಗ್ತಕ್ಕಂಥದ್ದು, ಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಪುಣ್ಯ ಸ್ನಾನ ಅಥವಾ ಇನ್ನೇನೋ ಒಂದು ಕ್ಷೇತ್ರ ದರ್ಶನ, ಈ ಥರದಕ್ಕೆ ಅವಕಾಶಗಳು ಖಂಡಿತ ಇದ್ದಾವೆ. ಇನ್ನು ವೃತ್ತಿಯಲ್ಲೇ ಸಹಜವಾಗಿ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡಬಹುದು. ಚೆನ್ನಾಗಿದೆ, ಯಾವುದೇ ತೊಡಕುಗಳು ತೊಂದರೆಗಳು ಇಲ್ಲ, ಯೋಚನೆ ಮಾಡಿಬಿಡಿ. ಯಾವುದಾದ್ರು ದೇವಸ್ಥಾನ ಇಂತಹ ಕಾರ್ಯಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ನೀವು ತೊಡಗಿದರೆ ಅದರಲ್ಲಿ ಜಯಶೀಲರಾಗ್ತೀರಾ, ಮತ್ತೊಬ್ಬರ ಸಹಕಾರ ಇತ್ಯಾದಿ ಸಿಗ್ತಾ ಹೋಗುತ್ತೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಸಾಲ, ಶತ್ರುಗಳ ಬಾಧೆ, ವ್ಯಯ ಅಧಿಕವಾದ ವ್ಯಯ ಸೂಚಿಸ್ತಾ ಇದೆ. ಅದು ಶುಕ್ರವಾರ ಶನಿವಾರದ ಮಟ್ಟಿಗೆ ವಿಪರೀತವಾಗುತ್ತೆ. ಹೆಚ್ಚಿನ ವ್ಯಯ ಮತ್ತು ಕಾಲಿನ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಚರ್ಮ ಸಂಬಂಧಿ ತೊಂದರೆಗಳು ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲದ ಒಂದು ವಾತಾವರಣ ಇದೆ. ಅಂತೂ ಕೊನೆಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ವ್ಯತ್ಯಾಸವಾಗುತ್ತೆ. ಹೀಗಾಗಿ ನೀವು ಒಂದು ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳೋದು ಏನಪ್ಪ ಪರಿಹಾರ ಅಂತಂದರೆ, ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳೋದ್ರ ಜೊತೆಗೆ ವಿಷ್ಣು ಸನ್ನಿಧಾನದಲ್ಲಿ ಹೆಸರು ಕಾಳು ಇದನ್ನು ನೀವು ದಾನ ಮಾಡಿ, ಈ ವಾರ ಇಡೀ ಮಾಡಿ. ಅದು ನಿಮಗೆ ತುಂಬ ಅನುಕೂಲ ಉಂಟು ಮಾಡಿಕೊಡುತ್ತೆ. ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ತಗೋಬೇಕು ಮೇಷರಾಶಿಯವರು. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಒಂದು ಆಹಾರ, ಕುಟುಂಬ, ಹಣ ಈ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ತೀರ, ತೊಂದರೆ ಇದೆ. ವಿದ್ಯಾರ್ಥಿಗಳಿಗೆ ಕೋಪ, ತಾಪ, ಯಾರ್ದೋ ಜೊತೆ ಗಲಾಟೆ ಮಾಡ್ಕೊಂಡ್ಬಿಡ್ತಕ್ಕಂಥದ್ದು, ಅದಕ್ಕೆ ಆ ಕಂಪ್ಲೇಂಟ್ ಸೀದಾ ಮನೆಗೆ ಬರೋದು, ಇವೆಲ್ಲ ಇದೆ. ಸ್ವಲ್ಪ ಟಾಸ್ಕ್ ಇದೆ ಈ ಒಂದು ಪ್ರಾರಂಭದಲ್ಲಿ. ನಂತರದಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಪ್ರೆಷರ್ ಇದೆ. ಸ್ತ್ರೀಯರಿಗೆ ಕಷ್ಟ, ನಷ್ಟ, ವ್ಯಥೆ ಇದೆ. ಚಂದ್ರ ಅಷ್ಟಮದಲ್ಲಿ ಸಂಚರಿಸ್ತಾನೆ. ಮಂಗಳವಾರದಿಂದ ಶಿವನ ಆರಾಧನೆ ಮಾಡೋಕ್ಕೆ ಶುರು ಮಾಡಿಬಿಡಿ ನೀವು. ಯಾಕೆಂತಂದರೆ ಚಂದ್ರ, ಸೂರ್ಯ ಇವರ ಬಲಹೀನತೆ ಇದ್ದಾಗ ನಾವು ಶಿವಶಕ್ತಿಯರ ಆರಾಧನೆ ಮಾಡಬೇಕು. ಹೀಗಾಗಿ ಅದನ್ನು ತೊಡಗ್ಬಿಡಿ. ನೀವು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಈ ಚಂದ್ರನ ಬಲ ಹೋಗ್ತಾ ಹೋಗುತ್ತೆ. ಹೀಗಾಗಿ ಹಣ, ವಿದ್ಯೆ, ಮಾತಿನ ತೊಂದರೆ ಇವುಗಳು ಅಧಿಕವಾಗಿ ಬಾಧಿಸುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಆತಂಕ, ಭಯ, ವಿದೇಶ ವಹಿವಾಟಿನಿಂದ ಸ್ವಲ್ಪ ಮಟ್ಟಿಗೆ ಲಾಭ ಕಾಣ್ತೀರ, ಅದರಲ್ಲಿ ಏನೂ ಸಂಶಯ ಇಲ್ಲ. ವ್ಯಾಪಾರದಲ್ಲಿ ಅನುಕೂಲದ ಸ್ಥಿತಿಗತಿಗಳಿದ್ದಾವೆ, ಚೆನ್ನಾಗಿದೆ. ಆದರೆ ಉಳಿದ ಹಾಗೆ ನೀವು ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಸಂಕಟದ ವಾತಾವರಣ, ತುಂಬ ಸಂದಿಗ್ಧ ವಾತಾವರಣಗಳು, ಎದುರಿಸಲಿಕ್ಕೆ ಆಗದೇ ಇರತಕ್ಕಂತಹ ಕಷ್ಟ ಇವುಗಳನ್ನು ಸೂಚಿಸುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಪರಿಹಾರಕ್ಕೆ ಏನಪ್ಪ ಅಂದರೆ, ನೀವು ಕೂಡ ವಿಷ್ಣು ಅಲ್ಲಿ ಧನಾಧಿಪತಿ, ವಾಗಾಧಿಪತಿ ನೀಚಕ್ಕೆ ಹೋಗ್ತಾ ಇದ್ದಾನೆ ಬುಧ. ಈ ಕಾರಣದಿಂದಾಗಿ ವಿಷ್ಣು ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸೋದು ತುಂಬ ಒಳ್ಳೆಯದು. ತಪ್ಪದೇ ಶಿವರಾತ್ರಿಯ ದಿವಸ ನೀವು ಶಿವ ಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಿ. ಈ ವಾರದಲ್ಲಿರ್ತಕ್ಕಂಥ ವಿಶೇಷ ಒಂದು ಅವಕಾಶ ಇದೆ. ನೀವು ನಿಮ್ಮ ಫಲವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅದೊಂದು ಸಾಧನ ಮಾಡಿ. ಇನ್ನು ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ. ಅಲರ್ಜಿ ಆಗ್ತಕ್ಕಂಥದ್ದು, ಚರ್ಮ ಬಾಧೆ ಇದು ಅತಿಯಾಗುತ್ತೆ, ಆ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಸಂಗಾತಿಯ ಸಹಕಾರ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ. ಅದರಲ್ಲೂ ಕೃಷಿ, ಹಾಲು, ಹೈನು, ಡೈರಿ ಪ್ರಾಡಕ್ಟ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಆ ಕ್ಷೇತ್ರಗಳಲ್ಲಿ ದುಡಿತಾ ಇರ್ತಕ್ಕಂಥವ್ರು, ನೀರಿನ ಕ್ಷೇತ್ರಗಳಲ್ಲಿ ದುಡಿಯೋರು, ಇವರಿಗೆಲ್ಲ ತುಂಬ ಲಾಭದಾಯಕವಾಗಿದೆ. ಸ್ವಲ್ಪ ಮಟ್ಟಿಗೆ ಕಠಿಣ ವಾತಾವರಣವೂ ಇದೆ, ಇಲ್ಲ ಅಂತಲ್ಲ. ಆದರೆ ಆ ಲಾಭ, ಆ ಕಠಿಣತೆಯನ್ನು, ಆ ತೊಂದರೆಯನ್ನು ನಿವಾರಣೆ ಮಾಡುತ್ತೆ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ, ಸ್ಥಾನಚ್ಯುತಿ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ, ಚರ್ಮ ಸಂಬಂಧಿ ಬಾಧೆಗಳು ಹೆಚ್ಚಾಗ್ತಕ್ಕಂಥದ್ದು. ಯಾಕಂದರೆ ಜನ್ಮಾಧಿಪತಿ ನೀಚ ಸ್ಥಾನಕ್ಕೆ ಹೋಗ್ತಾನೆ. ಈ ಕಾರಣದಿಂದ ಅದು ಗುರುವಾರದಿಂದ ಶುರು ಆಗಿಬಿಡುತ್ತೆ. ವಾರದ ಅಂತ್ಯ ಅಂತಂದರೆ ಅದೇ ಗುರುವಾರ, ಶುಕ್ರವಾರ, ಶನಿವಾರ, ವೀಕೆಂಡ್ಸ್ ಇವುಗಳಲ್ಲಿ ನಿಮಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಬಂಧು ಮಿತ್ರರಲ್ಲಿ ಕಲಹಗಳು ಉಂಟಾಗಬಹುದು, ಪ್ರಯಾಣದಲ್ಲಿ ತೊಂದರೆಗಳು ಉಂಟಾಗಬಹುದು, ಬಂಧುಗಳಲ್ಲಿ ಹಾಗೂ ಮಿತ್ರರಲ್ಲಿ ಬೌದ್ಧಿಕ ತಕರಾರುಗಳು, ನೀನು ಮಾಡಿದ್ದು ಸರಿ, ನಾನು ಮಾಡಿದ್ದು ಸರಿ, ಇವುಗಳಲ್ಲಿ ಕ್ಲಾಶಸ್ ಇದು ಅದು ಹೆಚ್ಚಿನ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು, ಸೈಲೆಂಟಾಗಿದ್ದು ಬರೋದು ಬಹಳ ಒಳ್ಳೆಯದು. ಮಿಥುನ ರಾಶಿಯವರು ವಾರದ ಅಂತ್ಯದ ವೇಳೆಗೆ, ಅಲ್ಲಿಂದ ಗುರುವಾರದಿಂದ ಶುರುವಾಗುತ್ತೆ, ಮೇವರೆಗೂ ನಿಮಗೆ ಸ್ವಲ್ಪ ಕಿರಿಕಿರಿ ಇದೆ. ಹೀಗಾಗಿ ಸ್ವಲ್ಪ ಶಾಂತವಾಗಿರಿ ಮಿಥುನ ರಾಶಿಯವರು. ಪ್ರಾರ್ಥನೆಗೆ ಏನಪ್ಪ ಅಂದರೆ ನರಸಿಂಹ ಪ್ರಾರ್ಥನೆ. ಸಾಧ್ಯವಾದರೆ ಒಂದು ಸಲ ನೀವು ಗುರು ನರಸಿಂಹ ಕ್ಷೇತ್ರ ಅಂತ ಇದೆ, ಅಲ್ಲಿಗೆ ಒಂದು ಸಲ ಹೋಗಿ ಬನ್ನಿ. ಸಾಲಿಗ್ರಾಮ ಆ ಕ್ಷೇತ್ರದಲ್ಲಿ ನಮ್ಮ ಉಡುಪಿ ಸಮೀಪದಲ್ಲಿದೆ. ಅಲ್ಲಿಗೆ ಹೋಗಿ ಬನ್ನಿ ಸಾಧ್ಯವಾದರೆ ಈ 1-2 ತಿಂಗಳೊಳಗೆ. ಅದು ತುಂಬ ಸಹಾಯ ಮಾಡುತ್ತೆ ನಿಮ್ಮ ರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.